ಇವತ್ತಿನ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಹಿರಿಯರಾದಂಥ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರ ವಿಚಾರಗಳನ್ನು ಒಪ್ಪಿ ಹಲವಾರು ವಿಚಾರಗಳಲ್ಲಿ ನಾವು ಯಾಕೆ ಚುನಾವಣೆ ನಿಲ್ಲಬಾರ್ದು ಅಂತಕ್ಕಂಥದ್ದು. ಇವರು ಮೂರು ಜನ ಶಕ್ತಿವಂತರೇ, ಬಳ್ಳಾರಿಯವರಾಗಲಿ, ನಮ್ಮ ಬಾಗೇವಾಡಿಯವರಾಗಲಿ, ಬಾಳಿಕಾಯಿ ಅವರಾಗಲಿ, ಅವ್ರದ್ದಾದ ಒಂದು ಶಕ್ತಿ ಇದ್ದವರು. ಅವರು ಇವತ್ತು ಕಾಂಗ್ರೆಸ್ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಯಾವುದೇ ಕಂಡೀಷನ್ ಇಲ್ಲ ನಮಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಇವತ್ತು ಒಪ್ಕೊಂಡಿದ್ದಾರೆ. ಆದ್ದರಿಂದ ವಿಡ್ರಾ ಮಾಡ್ಕೊಂಡಿದ್ದಾರೆ. ನಮ್ಮ ಪಕ್ಷಕ್ಕೆ ಬಲ ಬಂದಿದೆ. ಹಲವಾರು ಜನರು ಅವ್ರ ಜೊತೆ ಮಾತುಕತೆ ಮಾಡಿದರು. ನಮ್ಮ ಮುಷರಫ್ ಭಾಯಿ ಆಗಲಿ, ತಪ್ಪಶೆಟ್ಟಿಯವರಾಗಲಿ, ನಾನಾಗಲಿ, ನಮ್ಮ ಅಧ್ಯಕ್ಷರು ಚಂದ್ರಶೇಖರ್, ಹಲವಾರು ನಾಯಕರು, ನಾನು ಒಬ್ರದ್ದು ಹೇಳಂಗಿಲ್ಲ. ನಾನು ನಮ್ಮ ಚರಂತಿಮಠ ಮಲ್ಲಣ್ಣ ಹಾಗೂ ಲಕ್ಷ್ಮಣ್ ಮುಚ್ಗಂಡಿ, ನಮ್ಮ ಗೆಳೆಯ ಜಬ್ಬರ್ ಬೇಪಾರಿ, ಹಲವಾರು ನಾಯಕರು, ನಮಗೆ ಸಂತೋಷ್ ಒಕ್ರಾನಿ ಅವರು, ಹೀಗೆ ಎಲ್ಲರೂ ಜೊತೆಗೂಡಿಸ್ಕೊಂಡು ಮಾತುಕತೆ ಮಾಡಿದಾಗ ಸರಿ, ನಾವು ಈ ಪಕ್ಷದಲ್ಲಿ ನಾವು ಮೊದಲಿಂದ ಬಂದವರು ಕೆಲವು ಮಂದಿ ಇದ್ದೀವಿ, ಕೆಲವ್ರಿಗೆ ಪಕ್ಷದಲ್ಲಿ ನಾವು ನಿಲ್ಲಬೇಕು, ನಾವು ಯಾಕೆ ನಿಲ್ಲಬಾರ್ದು ಅನ್ನೋಂಥ ಭಾವನೆಯಿಂದ ನಾವು ನಿಂತ್ಕೊಂಡಿದ್ದೀವಿ. ಆದರೆ ರಾಹುಲ್ ಗಾಂಧಿ, ಸೋನಿಯಾ ಮೇಡಮ್ ಹಾಗೂ ಸಿದ್ದರಾಮಯ್ಯಜಿಯವರು ಹಾಗೂ ಡಿ ಕೆ ಶಿವಕುಮಾರ್ ಅವರ ಹಲವಾರು ಅಭಿವೃದ್ಧಿ ಕಾರ್ಯಗಳು ನಮ್ಮ ಜೊತೆ ಅದಾವೆ. ನಾವು ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ತೆಗೆದುಕೊಂಡಿದ್ದಾರೆ. ನಮ್ಗೆ ಸಂತಸ ತಂದಿದೆ. ಅವರು ಮೂರು ಮಂದಿ ಶಕ್ತಿ ನಮಗೆ ಒಂದು ಅಗಾಧವಾದ ಶಕ್ತಿಯಾಗಿದೆ. ನಮ್ಮ ಪಕ್ಷಕ್ಕೆ ಗೆಲುವಿಗೆ ಭಾಳ ಸಹಾಯಕಾರಿ ಆಗುತ್ತೆ. ವಿದೌಟ್ ಕಂಡೀಷನ್ ಅಂತ ನಾನು ಮೊದಲೇ ಹೇಳಿಬಿಟ್ಟೆ, ನೀವು ಕೇಳ್ಕೊಳ್ಳಿಲ್ಲ ಅಂತ. ವಿದೌಟ್ ಕಂಡೀಷನ್ ಸರ್, ಮತ್ತಷ್ಟು ತಮ್ಮ ಫಲ ತಂದು ಕೊಟ್ಟಂಗೆ ಆಯ್ತು. ಈಗ ಆಫ್ಟರ್ 28 CM ಎಲ್ಲರೂ ಬರ್ತಾರೆ, ಇಡೀ ಸರ್ಕಾರ ಬರುತ್ತಾ, ಇಡೀ ಪಡೆ ನಿಮ್ಮ ಜೊತೆಗೆ ನಿಂತೀಗ ಉತ್ಸಾಹ ಆರಂಭ ಆಯ್ತು. ತಮ್ಮ ವಿಚಾರಧಾರೆಗಳಿಗೆ ನಾನು ಸ್ಪಂದಿಸ್ತೇನೆ. ನನಗೊಂದು ಖುಷಿ, ನಮ್ಮ ಮತ ಹೊಡಿತಕ್ಕಂಥ ಮತಗಳಾಗಿದೆ, ಒಗ್ಗೂಡಿಸ್ತಕ್ಕಂಥ ಕೆಲಸ ಇವತ್ತಾಗಿದೆ. ಈ ಕೆಲಸ ಮೊದಲೇ ಮಾಡ್ಬೋದಾಗಿತ್ತಲ್ಲ ಸರ್? ಮೊದಲೇ ಅವರಿಗೆ ನಾಮಿನೇಷನ್ ಕೊಡುವಂಥ ಸಂದರ್ಭದಲ್ಲಿ ಕರೆದು ಮಾತಾಡುವಂಥದ್ದು, ಈ ಪರಿಸ್ಥಿತಿ ಇಲ್ಲಿವರೆಗೂ ಬರ್ತಾನೆ ಇರ್ತಿರ್ಲಿಲ್ಲ. ಸಹಜವಾಗಿ ಕಾಂಪಿಟೇಷನ್ ಇರುತ್ತೆ. ಈ ನಾಮಿನೇಷನ್ ಕೊಡಬೇಡ, ಅರ್ಜಿನ ಕೊಡಬೇಡ ಅನ್ನೋದು ತಪ್ಪ ಅಲ್ಲ. ಅಟ್ಲೀಸ್ಟ್ ಅವ್ರದ್ದು ಕೊಡುವ ಕೇಳುವಂಥ ಕೆಲಸನೂ ಆಗಬೇಕು. ಅರ್ಜಿನೂ ಕೊಡಬಾರ್ದಂದ್ರೆ ಹೆಂಗೆ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಸರಿನಾ? ಇರುತ್ತೆ ರೀ, ಒಮ್ಮೊಮ್ಮೆ ನಾವು ಮಾತಾಡ್ಸಿಲ್ಲ ಇರುತ್ತೆ, ಮತ್ತೊಂದು ಇರುತ್ತೆ. ಇದೊಂದು ಕುಟುಂಬ ಅಂದಾಗ ಇದೆಲ್ಲ ಗಲಾಟೆ ಗದ್ದಲಗಳಿರ್ತವೆ. ಅದನ್ನು ಸರಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಡ್ಯೂಟಿ ಅಲ್ಲೇ. ಅದನ್ನು ಸರಿ ಮಾಡ್ಕೊಂಡು ಹೋಗ್ತೀವಿ. ಆಯಿತು, 30, 31 ಅಂತೇಳಿ ಇದೆ. ಒಂದು ದಿವಸ ಹೆಚ್ಚು ಕಡಿಮೆ ಆಗ್ಬೋದು. ಮತ್ತು 4, 5 ಅಥವಾ 5, 6, 7 ಅಥವಾ 6, 7 ಹಿಂಗೆ ಬರ್ತಾರೆ. ಈ 2 ಸಲ ವಿಸಿಟ್ ಮಾಡ್ತಾರೆ. ಮತ್ತೆ 2 ದಿವಸ ಬರ್ತಾರೆ. ಮಾತಾಡ್ತೇನಪ್ಪ. ನಾಳೆ ಒಂದು ದಿವಸ, ಇವತ್ತೇ ಸೆಷನ್ ಮುಗಿಯುತ್ತೆ. ನಾಳೆ 27ಕ್ಕೆ ಏನೊಂದು ಕ್ಯಾಬಿನೆಟ್ ಇದೆ. ಆಲ್ಮೋಸ್ಟ್ 28ರಿಂದ ಇಲ್ಲಿ ಹಲವಾರು ನಾಯಕರು ಬರ್ತಾರೆ. ನೀವು ಕೇಳಪ್ಪ.